2022ರ ಕುಕ್ಕರ್ ಬಾಂಬ್ ಸ್ಫೋಟ ನಿಮಗೆ ನೆನಪಿರಬಹುದು. ಆ ಷಡ್ಯಂತ್ರದ ಒಂದು ಭಾಗ ಇದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಒಂದಷ್ಟು ಅಂಶಗಳು ಗೊತ್ತಾಗ್ತಾ ಇದೆ. ಆಗ ಈ ಉಗ್ರ ಶಾರಿಕ್ ಆತನ ಟಾರ್ಗೆಟ್ ಇದ್ದಿದ್ದು ಅಸಲಿಗೆ ಧರ್ಮಸ್ಥಳ ಅನ್ನೋದು ಎನ್ಐಎ ರಿಪೋರ್ಟ್ ನಲ್ಲಿ ಹೇಳಿದೆ. ತನಿಖೆಯನ್ನ ನಡೆಸಿದ್ರು, ಬೇರೆ ಬೇರೆ ಕಡೆಗಳ ದಾಳಿಯನ್ನ ಮಾಡಿದ್ರು. ಎಲ್ಲ ಆದ ನಂತರ ಎನ್ಐಎ ರಿಪೋರ್ಟ್ ಒಂದು ಕೊಟ್ಟಿದೆ. ಅದು ಬಹಳ ಶಾಕಿಂಗ್ ರಿಪೋರ್ಟ್. ಆ ರಿಪೋರ್ಟ್ ಅಲ್ಲಿರೋದು ಅಸಲಿಗೆ ಟಾರ್ಗೆಟ್ ಆತನದ್ದು ಆಗಿದ್ದು ಧರ್ಮಸ್ಥಳ. ಆದ್ರೆ ಅದು ಆತನ ಮೇಲೆಯೇ ಈ ರೀತಿಯಾಗಿ ಸಿಡಿದಿರೋದು, ಕುಕ್ಕರ್ ಬ್ಲಾಸ್ಟ್ ಆಗಿರೋದು ಅದು ಬೇರೆ ವಿಚಾರ. ಆದ್ರೆ ಅಸಲಿಗೆ ಟಾರ್ಗೆಟ್ ಯಾವ್ದಾಗಿತ್ತು, ಆ ಪ್ಲಾನ್ ಫೇಲ್ಯೂರ್ ಆಯ್ತು. ಆ ನಂತರದಲ್ಲಿ ಸಂಚು ಬಯಲಾಯಿತು. ಧರ್ಮಸ್ಥಳದಲ್ಲಿ ಸಿಡಿಬೇಕಾಗಿತ್ತು ಆ ಕುಕ್ಕರ್ ಬಾಂಬ್, ಮಂಗಳೂರಿನಲ್ಲಿ ಸ್ಫೋಟ ಆಯಿತು. ಅದೇ ರೀತಿಯ ದಾಳಿಗೆ ಈ ಟೆರರಿಸ್ಟ್ಗಳು ಸಂಚನ್ನ ರೂಪಿಸಿದ್ದಾರೆ ಅನ್ನುವಂತಹ ವಿಚಾರ. ರಿಪಬ್ಲಿಕ್ ಕನ್ನಡದಲ್ಲಿ ವಸಂತ ಗಿಳಿಯ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಬಹಳ ದೊಡ್ಡ ಷಡ್ಯಂತ್ರವೊಂದು ನಡೆದಿದೆ ಎನ್ನುವುದು ಈಗ ಜಗಜ್ಜಾಹೀರಾಗಿದೆ. ಎಲ್ರಿಗೂ ಆ ವಿಚಾರದ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ನಾನು ಬಹಳ ಗಟ್ಟಿಯಾಗಿ ಇದನ್ನ ಆಗ್ರಹಿಸ್ತೇನೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇದನ್ನ ಬಹಳ ದೃಢವಾಗಿ ಆಗ್ರಹಿಸ್ತಾ ಇದೆ. ಇದು ಎನ್ಐಎ ತನಿಖೆಗೆ ಒಳಪಡಬೇಕು ಎನ್ನುವ ಕಾರಣಕ್ಕೆ. ಯಾಕಂದ್ರೆ ನನ್ನ ಹತ್ರ ಇವತ್ತು ಒಂದು ಪ್ರೆಸ್ ರಿಲೀಸ್ ಇದೆ. ಇದನ್ನ ಮೀಡಿಯಾದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸ್ತಾರೆ. ಇಡಿ ಕೊಟ್ಟಿರುವಂತಹ ಪ್ರೆಸ್ ರಿಲೀಸ್. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಏನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಭಯೋತ್ಪಾದಕನಿಗೆ ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳ ಮಂಜುನಾಥೇಶ್ವರ ಟೆಂಪಲ್ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸ್ಪಷ್ಟವಾಗಿ ಧರ್ಮಸ್ಥಳದ ಮೇಲೆ ಟೆರರ್ ಅಟ್ಯಾಕ್ ಮಾಡಬೇಕು ಎನ್ನುವಂತಹ ಒಂದು ಪ್ರೀ ಪ್ಲಾನ್ ಪ್ರೋಗ್ರಾಮ್ ಅನ್ನ ಭಯೋತ್ಪಾದಕರು ಮಾಡಿದ್ರು. 2022ರ ಕುಕ್ಕರ್ ಬಾಂಬ್ ಸ್ಫೋಟ ನಿಮಗೆ ನೆನಪಿರಬಹುದು. ಆ ಷಡ್ಯಂತ್ರದ ಒಂದು ಭಾಗ ಇದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಒಂದಷ್ಟು ಅಂಶಗಳು ಗೊತ್ತಾಗ್ತಾ ಇದೆ. ಆಗ ಈ ಉಗ್ರ ಶಾರಿಕ್ ಆತನ ಟಾರ್ಗೆಟ್ ಇದ್ದಿದ್ದು ಅಸಲಿಗೆ ಧರ್ಮಸ್ಥಳ ಅನ್ನೋದು ಎನ್ಐಎ ರಿಪೋರ್ಟ್ ನಲ್ಲಿ ಹೇಳಿದೆ. ತನಿಖೆಯನ್ನ ನಡೆಸಿದ್ರು, ಬೇರೆ ಬೇರೆ ಕಡೆಗಳ ದಾಳಿಯನ್ನ ಮಾಡಿದ್ರು. ಎಲ್ಲ ಆದ ನಂತರ ಎನ್ಐಎ ರಿಪೋರ್ಟ್ ಒಂದು ಕೊಟ್ಟಿದೆ. ಅದು ಬಹಳ ಶಾಕಿಂಗ್ ರಿಪೋರ್ಟ್. ಆ ರಿಪೋರ್ಟ್ ಅಲ್ಲಿರೋದು ಅಸಲಿಗೆ ಟಾರ್ಗೆಟ್ ಆತನದ್ದು ಆಗಿದ್ದು ಧರ್ಮಸ್ಥಳ. ಆದ್ರೆ ಅದು ಆತನ ಮೇಲೆಯೇ ಈ ರೀತಿಯಾಗಿ ಸಿಡಿದಿರೋದು, ಕುಕ್ಕರ್ ಬ್ಲಾಸ್ಟ್ ಆಗಿರೋದು ಅದು ಬೇರೆ ವಿಚಾರ. ಆದ್ರೆ ಅಸಲಿಗೆ ಟಾರ್ಗೆಟ್ ಯಾವ್ದಾಗಿತ್ತು, ಆ ಪ್ಲಾನ್ ಫೇಲ್ಯೂರ್ ಆಯಿತು. ಆ ನಂತರದಲ್ಲಿ ಸಂಚು ಬಯಲಾಯಿತು. ಧರ್ಮಸ್ಥಳದಲ್ಲಿ ಸಿಡಿಬೇಕಾಗಿತ್ತು ಆ ಕುಕ್ಕರ್ ಬಾಂಬ್, ಮಂಗಳೂರಿನಲ್ಲಿ ಸ್ಫೋಟ ಆಯಿತು. ಅದೇ ರೀತಿಯ ದಾಳಿಗೆ ಈ ಟೆರರಿಸ್ಟ್ಗಳು ಸಂಚನ್ನ ರೂಪಿಸಿದ್ದಾರೆ ಅನ್ನುವಂತಹ ವಿಚಾರ. ರಿಪಬ್ಲಿಕ್ ಕನ್ನಡದಲ್ಲಿ ವಸಂತ ಗಿಳಿಯ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಬಹಳ ದೊಡ್ಡ ಷಡ್ಯಂತ್ರವೊಂದು ನಡೆದಿದೆ ಎನ್ನುವುದು ಈಗ ಜಗಜ್ಜಾಹೀರಾಗಿದೆ. ಎಲ್ರಿಗೂ ಆ ವಿಚಾರದ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ನಾನು ಬಹಳ ಗಟ್ಟಿಯಾಗಿ ಇದನ್ನ ಆಗ್ರಹಿಸ್ತೇನೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇದನ್ನ ಬಹಳ ದೃಢವಾಗಿ ಆಗ್ರಹಿಸ್ತಾ ಇದೆ. ಇದು ಎನ್ಐಎ ತನಿಖೆಗೆ ಒಳಪಡಬೇಕು ಎನ್ನುವ ಕಾರಣಕ್ಕೆ. ಯಾಕಂದ್ರೆ ನನ್ನ ಹತ್ರ ಇವತ್ತು ಒಂದು ಪ್ರೆಸ್ ರಿಲೀಸ್ ಇದೆ. ಇದನ್ನ ಮೀಡಿಯಾದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸ್ತಾರೆ. ಇಡಿ ಕೊಟ್ಟಿರುವಂತಹ ಪ್ರೆಸ್ ರಿಲೀಸ್. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಏನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಭಯೋತ್ಪಾದಕನಿಗೆ ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳ ಮಂಜುನಾಥೇಶ್ವರ ಟೆಂಪಲ್ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸ್ಪಷ್ಟವಾಗಿ ಧರ್ಮಸ್ಥಳದ ಮೇಲೆ ಟೆರರ್ ಅಟ್ಯಾಕ್ ಮಾಡಬೇಕು ಎನ್ನುವಂತಹ ಒಂದು ಪ್ರೀ ಪ್ಲಾನ್ ಪ್ರೋಗ್ರಾಮ್ ಅನ್ನ ಭಯೋತ್ಪಾದಕರು ಮಾಡಿದ್ರು. 2022ರ ಕುಕ್ಕರ್ ಬಾಂಬ್ ಸ್ಫೋಟ ನಿಮಗೆ ನೆನಪಿರಬಹುದು. ಆ ಷಡ್ಯಂತ್ರದ ಒಂದು ಭಾಗ ಇದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಒಂದಷ್ಟು ಅಂಶಗಳು ಗೊತ್ತಾಗ್ತಾ ಇದೆ. ಆಗ ಈ ಉಗ್ರ ಶಾರಿಕ್ ಆತನ ಟಾರ್ಗೆಟ್ ಇದ್ದಿದ್ದು ಅಸಲಿಗೆ ಧರ್ಮಸ್ಥಳ ಅನ್ನೋದು ಎನ್ಐಎ ರಿಪೋರ್ಟ್ ನಲ್ಲಿ ಹೇಳಿದೆ. ತನಿಖೆಯನ್ನ ನಡೆಸಿದ್ರು, ಬೇರೆ ಬೇರೆ ಕಡೆಗಳ ದಾಳಿಯನ್ನ ಮಾಡಿದ್ರು. ಎಲ್ಲ ಆದ ನಂತರ ಎನ್ಐಎ ರಿಪೋರ್ಟ್ ಒಂದು ಕೊಟ್ಟಿದೆ. ಅದು ಬಹಳ ಶಾಕಿಂಗ್ ರಿಪೋರ್ಟ್. ಆ ರಿಪೋರ್ಟ್ ಅಲ್ಲಿರೋದು ಅಸಲಿಗೆ ಟಾರ್ಗೆಟ್ ಆತನದ್ದು ಆಗಿದ್ದು ಧರ್ಮಸ್ಥಳ. ಆದ್ರೆ ಅದು ಆತನ ಮೇಲೆಯೇ ಈ ರೀತಿಯಾಗಿ ಸಿಡಿದಿರೋದು, ಕುಕ್ಕರ್ ಬ್ಲಾಸ್ಟ್ ಆಗಿರೋದು ಅದು ಬೇರೆ ವಿಚಾರ. ಆದ್ರೆ ಅಸಲಿಗೆ ಟಾರ್ಗೆಟ್ ಯಾವ್ದಾಗಿತ್ತು, ಆ ಪ್ಲಾನ್
ಫೇಲ್ಯೂರ್ ಆಯಿತು. ಆ ನಂತರದಲ್ಲಿ ಸಂಚು ಬಯಲಾಯಿತು. ಧರ್ಮಸ್ಥಳದಲ್ಲಿ ಸಿಡಿಬೇಕಾಗಿತ್ತು ಆ ಕುಕ್ಕರ್ ಬಾಂಬ್. ಮಂಗಳೂರಿನಲ್ಲಿ ಸ್ಫೋಟ ಆಯಿತು. ಅದೇ ರೀತಿಯ ದಾಳಿಗೆ ಈ ಟೆರರಿಸ್ಟ್ಗಳು ಸಂಚನ್ನ ರೂಪಿಸಿದ್ದಾರೆ ಅನ್ನುವಂತಹ ವಿಚಾರ. ರಿಪಬ್ಲಿಕ್ ಕನ್ನಡದಲ್ಲಿ ವಸಂತ ಗಿಳಿಯ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಬಹಳ ದೊಡ್ಡ ಷಡ್ಯಂತ್ರವೊಂದು ನಡೆದಿದೆ ಎನ್ನುವುದು ಈಗ ಜಗಜ್ಜಾಹೀರಾಗಿದೆ. ಎಲ್ರಿಗೂ ಆ ವಿಚಾರದ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ನಾನು ಬಹಳ ಗಟ್ಟಿಯಾಗಿ ಇದನ್ನ ಆಗ್ರಹಿಸ್ತೇನೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇದನ್ನ ಬಹಳ ದೃಢವಾಗಿ ಆಗ್ರಹಿಸ್ತಾ ಇದೆ. ಇದು ಎನ್ಐಎ ತನಿಖೆಗೆ ಒಳಪಡಬೇಕು ಎನ್ನುವ ಕಾರಣಕ್ಕೆ. ಯಾಕಂದ್ರೆ ನನ್ನ ಹತ್ರ ಇವತ್ತು ಒಂದು ಪ್ರೆಸ್ ರಿಲೀಸ್ ಇದೆ. ಇದನ್ನ ಮೀಡಿಯಾದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸ್ತಾರೆ. ಇಡಿ ಕೊಟ್ಟಿರುವಂತಹ ಪ್ರೆಸ್ ರಿಲೀಸ್. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಏನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಭಯೋತ್ಪಾದಕನಿಗೆ ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳ ಮಂಜುನಾಥೇಶ್ವರ ಟೆಂಪಲ್ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸ್ಪಷ್ಟವಾಗಿ ಧರ್ಮಸ್ಥಳದ ಮೇಲೆ ಟೆರರ್ ಅಟ್ಯಾಕ್ ಮಾಡಬೇಕು ಎನ್ನುವಂತಹ ಒಂದು ಪ್ರೀ ಪ್ಲಾನ್ ಪ್ರೋಗ್ರಾಮ್ ಅನ್ನ ಭಯೋತ್ಪಾದಕರು ಮಾಡಿದ್ರು. 2022 ಕುಕ್ಕರ್ ಬಾಂಬ್ ಸ್ಫೋಟ ನಿಮಗೆ ನೆನಪಿರಬಹುದು. ಆ ಷಡ್ಯಂತ್ರದ ಒಂದು ಭಾಗ ಇದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಒಂದಷ್ಟು ಅಂಶಗಳು ಗೊತ್ತಾಗ್ತಾ ಇದೆ. ಆಗ ಈ ಉಗ್ರ ಶಾರಿಕ್ ಆತನ ಟಾರ್ಗೆಟ್ ಇದ್ದಿದ್ದು ಅಸಲಿಗೆ ಧರ್ಮಸ್ಥಳ ಅನ್ನೋದು ಎನ್ಐಎ ರಿಪೋರ್ಟ್ ನಲ್ಲಿ ಹೇಳಿದೆ. ತನಿಖೆಯನ್ನ ನಡೆಸಿದ್ರು, ಬೇರೆ ಬೇರೆ ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ರು. ಎಲ್ಲ ಆದ ನಂತರ ಎನ್ಐಎ ರಿಪೋರ್ಟ್ ಅನ್ನು ಕೊಟ್ಟಿದೆ. ಅದು ಬಹಳ ಶಾಕಿಂಗ್ ರಿಪೋರ್ಟ್. ಆ ರಿಪೋರ್ಟ್ ಅಲ್ಲಿರೋದು ಅಸಲಿಗೆ ಟಾರ್ಗೆಟ್ ಆತನದ್ದು ಆಗಿದ್ದು ಧರ್ಮಸ್ಥಳ. ಆದ್ರೆ ಅದು ಆತನ ಮೇಲೆಯೇ ಈ ರೀತಿಯಾಗಿ ಹಿಡಿದಿರೋದು, ಕುಕ್ಕರ್ ಬ್ಲಾಸ್ಟ್ ಆಗಿರೋದು ಅದು ಬೇರೆ ವಿಚಾರ. ಆದ್ರೆ ಅಸಲಿಗೆ ಟಾರ್ಗೆಟ್ ಯಾವ್ದಾಗಿತ್ತು? ಆ ಪ್ಲಾನ್ ಫೇಲ್ಯೂರ್ ಆಯಿತು. ಆ ನಂತರದಲ್ಲಿ ಸಂಚು ಬಯಲಾಯಿತು. ಧರ್ಮಸ್ಥಳದಲ್ಲಿ ಸಿಡಿಬೇಕಾಗಿತ್ತು ಆ ಕುಕ್ಕರ್ ಬಾಂಬ್. ಮಂಗಳೂರಿನಲ್ಲಿ ಸ್ಫೋಟ ಆಯಿತು. ಅದೇ ರೀತಿಯ ದಾಳಿಗೆ ಈ ಟೆರರಿಸ್ಟ್ಗಳು ಸಂಚನ್ನ ರೂಪಿಸಿದ್ದಾರೆ ಅನ್ನುವಂತಹ ವಿಚಾರ. ರಿಪಬ್ಲಿಕ್ ಕನ್ನಡದಲ್ಲಿ ವಸಂತ ಗಿಳಿಯ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಬಹಳ ದೊಡ್ಡ ಷಡ್ಯಂತ್ರವೊಂದು ನಡೆದಿದೆ ಎನ್ನುವುದು ಈಗ ಜಗಜ್ಜಾಹೀರಾಗಿದೆ. ಎಲ್ರಿಗೂ ಆ ವಿಚಾರದ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ನಾನು ಬಹಳ ಗಟ್ಟಿಯಾಗಿ ಇದನ್ನ ಆಗ್ರಹಿಸ್ತೇನೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇದನ್ನ ಬಹಳ ದೃಢವಾಗಿ ಆಗ್ರಹಿಸ್ತಾ ಇದೆ. ಇದು ಎನ್ಐಎ ತನಿಖೆಗೆ ಒಳಪಡಬೇಕು ಎನ್ನುವ ಕಾರಣಕ್ಕೆ. ಯಾಕಂದ್ರೆ ನನ್ನ ಹತ್ರ ಇವತ್ತು ಒಂದು ಪ್ರೆಸ್ ರಿಲೀಸ್ ಇದೆ. ಇದನ್ನ ಮೀಡಿಯಾದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸ್ತಾರೆ. ಇಡಿ ಕೊಟ್ಟಿರುವಂತಹ ಪ್ರೆಸ್ ರಿಲೀಸ್. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಏನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಭಯೋತ್ಪಾದಕನಿಗೆ ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳ ಮಂಜುನಾಥೇಶ್ವರ ಟೆಂಪಲ್ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸ್ಪಷ್ಟವಾಗಿ ಧರ್ಮಸ್ಥಳದ ಮೇಲೆ ಟೆರರ್ ಅಟ್ಯಾಕ್ ಮಾಡಬೇಕು ಎನ್ನುವಂತಹ ಒಂದು ಪ್ರೀ ಪ್ಲಾನ್ ಪ್ರೋಗ್ರಾಮ್ ಅನ್ನ ಭಯೋತ್ಪಾದಕರು ಮಾಡಿದ್ರು.